ದೇವ್ರೆ, ನನ್ನ ಮಗಳು ಜಾನೂನು ನನ್ನಿಂದ ಕಿತ್ಕೊಂಡೆ, ನನ್ನ ಅತ್ತಿಗೆನೂ ನನ್ನಿಂದ ಕಿತ್ಕೊಂಡೆ, ನನ್ನ ತವ್ರ ಮನೆಯವ್ರಿಗೂ ನನ್ನಿಂದ ನೋವನ್ನು ಕೊಟ್ಟೆ. ಈಗ ನನಗೆ ಉಳಿದಿರೋದು ನನ್ನ ತವ್ರ ಮನೆಯಲ್ಲಿ ನನ್ನ ಅಪ್ಪ, ಅಣ್ಣ, ಅವನ ಮಗ. ಅವ್ರನ್ನಾದರೂ ಇನ್ಮೇಲೆ ಚೆನ್ನಾಗಿಟ್ಟರು. ನಮ್ಮೆಲ್ರಿಗೂ ಒಳ್ಳೇದು ಮಾಡು ದೇವ್ರೆ. ಇಷ್ಟು ಜನಗಳಲ್ಲಿ ನಮ್ಮ ಅತ್ತೆ ಯಾರು ಇಲ್ಲೇ ಇದ್ದಾರೆ ಅಂದ್ರಲ್ಲ, ಯಾರಿರಬಹುದು? ಫೋನ್ ಇಳೆ ರಿಂಗ್ ಆಗ್ತಿದೆ. ಯಾರ್ದಿರಬಹುದು? ಹಲೋ, ಹಲೋ, ಯಾರು ಮಾತಾಡಿ? ಲಕ್ಷ್ಮಿ ಆಂಟಿ. ಲಕ್ಷ್ಮಿ ಆಂಟಿ ನಮ್ಮ ಅಪ್ಪನ ತಂಗಿನ? ಅಂದ್ರೆ ಇವ್ರು ನಮ್ಮ ಅತ್ತೆ, ಅಂದ್ರೆ ಜಾನು ಸ್ವಂತ ನಮ್ಮ ಅತ್ತೆ ಮಗಳ. ಅದು ರಾಂಗ್ ನಂಬರ್ ಇರಬೇಕು. ವಿಶ್ವ, ಆಗ್ಲೇ ಎಲ್ಲೋ ಹೋಗ್ಬೇಕು ಅಂತ ಹೊರಟೆ, ಯಾರನ್ನ ಹುಡುಕ್ತಿದ್ಯಲ್ಲ, ಸಿಕ್ಕಿದ್ರ? ಹಾ, ಅದು ಅಲ್ಲಪ್ಪ, ಯಾರನ್ನ ಹುಡುಕ್ತಿದ್ದೀನಿ ಅಂದ್ಯಲ್ಲ, ಸಿಕ್ಕಿದ್ರಾ? ಕೆಲವೊಂದ್ಸಲಿ ನಮ್ಮವ್ರು ಯಾರು ಅಂತಾನೆ ನಮಗೆ ಗೊತ್ತಿರಲ್ಲ. ನಾವು ಅವ್ರ ಸುತ್ತಮುತ್ತನೇ ಓಡಾಡ್ತಿರ್ತೀವಿ, ಆದ್ರೆ ಅವ್ರನ್ನ ಕಂಡ್ಕೊಳ್ಳೋದ್ರಲ್ಲಿ ಸೋತಿರ್ತೀವಿ. ನೀನ್ ಈ ಥರ ಒಗಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗಲ್ಲ. ಇಲ್ಲ, ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟು. ನನಗೆ ನೀನು ನೋಡಿದಾಗಿಂದ ನಮ್ಮ ಜಾನುನೇ ನೆನಪಾಗ್ತಿದ್ದಾಳೆ. ನನ್ನ ಗಂಡ, ನನ್ನ ಮನೆ, ಮಕ್ಕಳು ಅಂತ ನಾನೇ ಒಂದು ಪುಟ್ಟ ಪ್ರಪಂಚದಲ್ಲಿದ್ದೆ. ಆ ಪುಟ್ಟ ಪ್ರಪಂಚದಲ್ಲಿ ಆ ದೇವರು ನಮ್ಮ ಜಾನುನ ಎಷ್ಟು ಬೇಗ ಕರ್ಕೊಂಡ್ಬಿಟ್ಟ. ನಿಮಗೆ ನಿಮ್ಮ ಯಜಮಾನ್ರು ಮಕ್ಕಳು ಬಿಟ್ರೆ ನಿಮ್ಮವರು ಅಂತ ಯಾರೂ ಇಲ್ವಾ? ಅಂದ್ರೆ
ನಿಮ್ಮ ಸ್ವಂತ ಊರು ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ ಅಷ್ಟೆ. ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನೂ ಇಲ್ಲಪ್ಪ. ಇಷ್ಟು ವರ್ಷ ನನ್ನ ಬಗ್ಗೆ ನನ್ನ ಮಕ್ಳಿಗೂ ಸಹ ಏನೂ ಹೇಳಿಲ್ಲ ನಾನು. ಇವತ್ತು ಈ ದೇವಸ್ಥಾನದಲ್ಲಿ ಎಷ್ಟೋ ದಿವಸಗಳ ನಂತರ ಸಿಕ್ಕಿ ನೀನು ನನ್ನ ಹತ್ರ ನನ್ನ ವಿಷಯನ ತಿಳ್ಕೋಬೇಕು ಅಂತ ಕೇಳ್ತಿದ್ಯಾ ಅಂದರೆ ಆ ದೇವ್ರಿಗೆ ನನ್ನ ಬಗ್ಗೆ ನಿನಗೆ ತಿಳಿಸ್ಲಿ ಅಂತಿರಬಹುದು. ಹೇಳ್ತೀನಿ ಕೇಳು. ನಾನು ಒಂದು ದೊಡ್ಡ ಮನೆತನದಲ್ಲಿ ಹುಟ್ಟಿರೋಳು. ನಮ್ಮ ತಂದೆ ದೊಡ್ಡ ಜಮೀನ್ದಾರ. ನಮ್ಮ ತಂದೆ ನಾನು ನೋಡಿದ್ರೆ ಇಡೀ ಊರೇ ಕೈ ಎತ್ತಿ ಮುಗಿಯೋದು. ನಮ್ಮ ಮನೆ ಅಂದರೆ ಆ ಊರಿನ ಜನಕ್ಕೆ ಏನೋ ಒಂದು ರೀತಿ ಭಕ್ತಿ. ಅಂಥ ದೊಡ್ಡ ಮನೆತನ. ನಮ್ಮ ತಂದೆ ತಾಯಿಗೆ ನಾನು ನಮ್ಮ ಅಣ್ಣ ಇಬ್ಬರೇ ಮಕ್ಕಳು. ನಾನು ಚಿಕ್ಕವಳಿದ್ದಾಗಲೇ ನನ್ನ ತಾಯಿನ ಕಳ್ಕೊಂಡ್ಬಿಟ್ಟೆ. ಆದರೆ ತಾಯಿನ ಕಳ್ಕೊಂಡೆ ಅನ್ನೋ ಕೊರಗೆ ಬರ್ದಿರೋ ಹಾಗೆ ನಮ್ಮ ಅತ್ತಿಗೆ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರು. ಇತ್ತೀಚೆಗಷ್ಟೇ ನಮ್ಮ ಅತ್ತಿಗೆನೂ ನಾನು ಕಳ್ಕೊಂಡ್ಬಿಟ್ಟೆ. ಇಷ್ಟರ ಮಧ್ಯೆ ನಾನು ನಮ್ಮವ್ರನ್ನ ಪ್ರೀತಿಸಿ ನಮ್ಮ ಮನೇಲಿ ಹೇಳ್ದೆ ಮದುವೆ ಆಗ್ಬಿಟ್ವಿ. ಆಮೇಲೆ ನಮ್ಮ ಮನೆಯವ್ರ ಮುಂದೆ ಹೋಗಿ ನಿಂತಾಗ ಅದನ್ನ ನಮ್ಮ ತಂದೆ ಸಹಿಸಲಿಲ್ಲ. ಈ ಒಂದು ವಿಚಾರ ನಮ್ಮಣ್ಣ ನಮ್ಮಪ್ಪನ್ನ ನಮ್ಮಿಂದ ದೂರ ಮಾಡಿಬಿಡ್ತು. ಅವ್ರು ನಮ್ಮನ್ನ ಮನೆಗೂ ಸೇರಿಸ್ಲಿಲ್ಲ, ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಅವತ್ತಿನ ದಿನ ನಮ್ಮ ತಂದೆ ಹಾಸಿಗೆ ಹಿಡಿದ್ರು ಅನ್ನೋದು ಇತ್ತೀಚೆಗಷ್ಟೇ ನನಗೆ ಗೊತ್ತಾಗಿದ್ದು. ಪ್ರೀತಿಸಿದವ್ರನ್ನ ಕಳ್ಕೊಳ್ಳೋಕ್ಕಾಗದೆ ನಾನು ಅವ್ರನ್ನ ಮದುವೆಯಾಗಿ ನಮ್ಮ ಮನೆಯವ್ರು ಎಲ್ಲರ ಪ್ರೀತಿನೂ ಕಳ್ಕೊಳ್ಳೋ ಹಾಗಾಯ್ತು. ಆದರೆ ನಮ್ಮ ಯಜಮಾನ್ರು ತುಂಬ ಒಳ್ಳೆಯವರು. ಅವರನ್ನ ಮದುವೆ ಆಗಿ ತಪ್ಪು ಮಾಡಿದೆ ಅಂತ ನನಗಿವತ್ತವರೆಗೂ ಅನಿಸಿಲ್ಲ. ಓ, ಅದಕ್ಕೆ ಅಪ್ಪ ಇವ್ರ ಹೆಸರನ್ನ ನಮ್ಮಿಂದ ಮುಚ್ಚಿಟ್ಟಿದ್ದು. ನಂಗೊಬ್ಬರು ಅತ್ತೆ ಇದ್ದಾರೆ ಅಂತಲೂ ನನಗೆ ಹೇಳದೇ ಇದ್ದಿದ್ದು. ಅತ್ತೆ ಪ್ರೀತಿಸಿ ಮದುವೆ ಆದರೂ ಅನ್ನೋ ಒಂದೇ ಕಾರಣಕ್ಕೆ ಪ್ರೀತಿ ಅಂದರೆ ಅಷ್ಟೊಂದು ದ್ವೇಷ ಬೆಳೆಸ್ಕೊಂಡಿರೋದು. ಛೇ, ಜಾನು ನಮ್ಮ ಮನೆಗೆ ಮೊಮ್ಮಗಳು, ನಮ್ಮ ಅತ್ತೆ ಮಗಳು. ಈ ವಿಷಯ ಗೊತ್ತಿಲ್ಲದೆ ಅವಳನ್ನ ದಿಕ್ಕೆ ಇಲ್ದವಳನ್ನು ಹಾಗೆ ನೋಡ್ಕೊಂಡ್ರಲ್ಲ. ಹಾಗಾದರೆ ನಿಮ್ಮೂರು? ಲಕ್ಷ್ಮಣ ಸಂದ್ರ. ಲಕ್ಷ್ಮೀ